ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸಲ್ಲಿ. ನಾನು ಪ್ರೀವಿಯಸ್ ಟೂ ವೀಡಿಯೋಸಿಂದನೂ ಸಹ ಇದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗೋಗಿದೆ, ಕಂಬರ್ಷನ್ ಆಯಿತು, ಕಂಟ್ರೋಲ್ಡ್ ಆಕ್ಸಿಡೇಷನ್ ಆಯಿತು, ಐಸೋಮೆರೈಸೇಷನ್ ರಿಯಾಕ್ಷನ್ಸ್ ಆಯಿತು. ಇನ್ನು ಉಳ್ಕೊಂಡ್ರ ಅಂಥದ್ದು ಆರೋಮ್ಯಾಟಿಸೇಷನ್ ರಿಯಾಕ್ಷನ್ ವಿತ್ ಸ್ಟೀಮ್ ಆ್ಯಂಡ್ ಪೈರೋಲಿಸಿಸ್ ಇವತ್ತು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟು ರಿಯಾಕ್ಷನ್ಸ್ ಯಾವುದು ಅಂತಂದರೆ ಆರೋಮ್ಯಾಟಿಸೇಷನ್ ಅಂತಂದರೆ ಏನು? ಸೊ ಯಾವುದೋ ಒಂದು ಆಲ್ಕೇನ್ ತೊಗೊತೀವಿ ನಾವು. ಯಾವ ಆಲ್ಕೇನ್ ಅಂತಂದರೆ ಓಪನ್ ಚೈನ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ತೊಗೊತೀವಿ. ಅದನ್ನು ನಾವು ಆರೋಮ್ಯಾಟಿಕ್ ಆಗಿ ಕನ್ವರ್ಷನ್ ಮಾಡೋದಾದರೆ ಅದನ್ನು ನಾವೇನಂತ ಕರಿತೀವಿ? ಆರೋಮ್ಯಾಟಿಸೇಷನ್ ಅಂತ ಕರಿತೀವಿ. ಸೊ ಆರೋಮ್ಯಾಟಿಕ್ ಕಾಂಪೌಂಡು ನಮಗೆ ಗೊತ್ತಿರೋ ಥರ ಯಾವುದು ಅಂತಂದರೆ ಬೆನ್ಸಿನ್ ರಿಂಗ್ ಅಲ್ವಾ? ಇದು ನಿಮ್ಗೆ ಗೊತ್ತಿದೆ. ಬೆನ್ಸಿನ್ ಏನು ಅಂತಂದರೆ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕರಿತೀವಿ ಬೆನ್ಸಿನ್ನ ನಾವು. ಸೊ ಏನು ಕಂಡೀಷನ್ಸ್ ಇದೆ ಅದೆಲ್ಲ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಬೆನ್ಸಿನು ಆರೋಮ್ಯಾಟಿಕ್ ಕಾಂಪೌಂಡು. ನಾನಿಲ್ಲಿ ಬೆನ್ಸಿನ್ ತೊಗೋಬೇಕಾದ್ರೆ ಬೆನ್ಸಿನಲ್ಲಿ ಎಷ್ಟು ಕಾರ್ಬನ್ ಇರುತ್ತೆ ನಿಮ್ಗೆ ಗೊತ್ತಿದೆ? 6 ಕಾರ್ಬನ್ ಇರುತ್ತೆ. ಅಂದರೆ ಈ ಕಾರ್ಬನ್ ಆಗಿ ಕನ್ವರ್ಷನ್ ಮಾಡಬೇಕಾದ್ರೆ ನಾನು ಆಲಿಫ್ಯಾಟಿಕ್ ಒಂದೇನು ಹೈಡ್ರೋಕಾರ್ಬನ್ಸ್ ತೊಗೋಬೇಕಲ್ಲ, ಅದರಲ್ಲೂ ಸಹ ಎಷ್ಟು ಕಾರ್ಬನ್ ಇರಬೇಕು? 6 ಕಾರ್ಬನ್ ಇರಬೇಕು. ಆವಾಗ ಏನಾಗುತ್ತೆ? ಅದು ಬೆನ್ಸಿನ್ ಆಗಿ ಕನ್ವರ್ಷನ್ ಆಗುತ್ತೆ. ಈ ಬೆನ್ಸಿನು ಆರೋಮ್ಯಾಟಿಕ್ಕು, ತೊಗೊಂಡಿದ್ದೇನು ಆಲಿಫ್ಯಾಟಿಕ್. ಓಕೆ, ಸೊ ಎನ್ ಆಲ್ಕೇನ್ನ ನಾವು ಏನಾಗಿ ಕನ್ವರ್ಷನ್ ಮಾಡ್ತೀವಿ? ನಿಮ್ಗೆ ಆಲ್ಕೇನಲ್ಲಿ ಆಲ್ರೆಡಿ ಹೇಳಿದ್ದೀನಿ 3 ಟೈಪ್ಸ್ ಇರುತ್ತೆ. ಯಾವುದೇ ಅದು ಎನ್ ಆಲ್ಕೇನೋ, ಓಕೆ, ಐಸೋ ಆಲ್ಕೇನೋ, ನಿಯೋ ಆಲ್ಕೇನೋ. ನಾವು ತೊಗೋಬೇಕಾಗಿರೋದು ಎನ್ ಆಲ್ಕೇನೋ ಮೀನ್ಸ್ ಸ್ಟ್ರೈಟ್ ಚೈನ್ ಇರೋ ಅಂಥದ್ದು ಆಲ್ಕೇನ್. ಓಕೆ, ಸೊ ಆಲ್ಕೇನ್ಸ್ ಹ್ಯಾವಿಂಗ್ 6 ಆರ್ ಮೋರ್ ದೆನ್ 6 ಕಾರ್ಬನ್ ಆಟಮ್ಸ್. ಒಂದು ಎನ್ ಆಲ್ಕೇನಲ್ಲಿ 6 ಅಥವಾ 6ಗಿಂತ ಜಾಸ್ತಿ ಕಾರ್ಬನ್ ಆಟಮ್ಸ್ ಇದ್ದು ವೆನ್ ಹೀಟೆಡ್ ಟು, ಅದನ್ನು ನಾವು 600 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿದಾಗ, ಹಾಗೆಯೇ ಟೆಂಪ್ರೇಚರ್ 10 to 20 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸೈಡ್ಸ್ ಆಫ್, ಓಕೆ, ಸೊ ಪ್ರೆಷರ್ 10 to 20, ಟೆಂಪ್ರೇಚರ್ 600 ಡಿಗ್ರಿ ಸೆಲ್ಸಿಯಸ್ ಜೊತೆಗೆ ಸೊ ನಾವೇನು ಮಾಡಬೇಕು ಅಂತ ಕೆಲವು ಕೆಟಲಿಸ್ಟನ್ನು ಸಹ ಯೂಸ್ ಮಾಡಬೇಕು. ಯಾವುದ್ರದ್ದು ಅಂತಂದರೆ ಆಕ್ಸೈಡ್ಸ್ ಆಫ್ ವೆನೆಡಿಯಮ್ ಆಕ್ಸೈಡ್ಸ್ ಅಂತಂದರೆ V2O5 ಇದನ್ನಾದರೂ ಯೂಸ್ ಮಾಡ್ಬೋದು. ಅಥವಾ ಕ್ರೋಮಿಯಂ ಆಕ್ಸೈಡ್ಸ್ ಆಫ್ ಕ್ರೋಮಿಯಂ ಅಂತಂದರೆ Cr2O3, ಅಥವಾ ಮಾಲಿಬ್ಡಿನಿಯಮ್ ಆಕ್ಸೈಡ್ಸ್ ಆಫ್ ಮಾಲಿಬ್ಡಿಯಮ್ನ ಅಂತಂದರೆ ಮಾಲಿಬ್ಡಿನಿಯಮ್ಗೆ ಏನು ಕ್ಯಾಪಿಟಲ್ ಎಮ್ ಬರೆದ್ಬಿಟ್ಟು O ಬರಿಬೇಕು. ಸೊ O2, ಓಕೆ, O3. ಸೊ ಓನ ಸ್ಮಾಲ್ ಲೆಟ್ರಲ್ಲಿ ಬರಿಬೇಕು. ಸೊ ದಿಸ್ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕು ಅಲ್ಲಿ ಯೂಸ್ ಮಾಡಬೇಕು. ಸೊ ಗೆಟ್ ಡಿಹೈಡ್ರೋಜಿನೇಟೆಡ್ ಅಂತಂದ್ರೇನು? ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲೇನಾಗುತ್ತೆ? ಹೈಡ್ರೋಜನ್ನು ರಿಮೂವ್ ಆಗುತ್ತೆ. ಓಕೆ, ಹೈಡ್ರೋಜಿನೇಟೆಡ್ ಅಂತಂದರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ಗೆ ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಡಿಹೈಡ್ರೋಜಿನೇಟೆಡ್ ಅಂತಂದ್ರೇನು? ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಗಿವ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಸೊ ಎನ್ ಆಲ್ಕೇನ್ ಆಗಿರೋದು ಏನಾಗಿ ಕನ್ವರ್ಷನ್ ಆಗುತ್ತೆ ನಮಗೆ? ಓಕೆ, ಯಾವುದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಆ ಕನ್ವರ್ಷನ್ ಆಗಬೇಕು ಅಂತಂದರೆ ಟೆಂಪ್ರೇಚರ್ ಎಷ್ಟು ಮೇಂಟೈನ್ಸ್ ಮಾಡಬೇಕು? 600 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಎಷ್ಟು ಪ್ರೆಷರ್ ಮೇಂಟೈನ್ ಮಾಡಬೇಕು? 10 to 20 ಅಟ್ಮಾಸ್ಫಿಯರ್ ಪ್ರೆಷರ್ ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೆ ಏನು ಪ್ರೆಸೆನ್ಸ್ ಇರಬೇಕು? ಓಕೆ, ಆಕ್ಸೈಡ್ಸ್ ಆಫ್ ವೆನೆಡಿಯಮು, ಕ್ರೋಮಿಯಂ ಅಥವಾ ಮಾಲಿಬ್ಡಿನಿಯಮ್ ಪ್ರೆಸೆಂಟ್ ಇರಬೇಕು. ಯಾವುದಾದ್ರೂ ಒಂದು ಪ್ರೆಸೆಂಟ್ ಇರಬೇಕು. ಓಕೆ, ಈ ಥರ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ? ನಮಗೆ ಎನ್ ಆಲ್ಕೇನು ಆರೋಮ್ಯಾಟಿಕ್ ಆಗಿ ಕನ್ವರ್ಷನ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಆರೋಮ್ಯಾಟಿಸೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಒಂದು ನಮಗೆ ಆವಾಗಲೇ ಹೇಳಿದೆ ನಾನು, ಏನೋ ಬೆನ್ಸಿನ್ ನಮ್ಗೆ ತುಂಬ ನೀಟಾಗಿ ಗೊತ್ತಿದೆ. ಬೆನ್ಸಿನಲ್ಲಿ 6 ಕಾರ್ಬನ್ ಇದೆ. ಸೊ ನಾನು ಬೆನ್ಸಿನ್ನ ಮಾಡಬೇಕು ಅಂತಂದರೆ ಎನ್ ಆಲ್ಕೇನ್ ಯೂಸ್ ಮಾಡಬೇಕು ಅಲ್ವಾ? ಸೊ ಎನ್ ಆಲ್ಕೇನಲ್ಲಿ ಎಷ್ಟು ಕಾರ್ಬನ್ ಇರಬೇಕು? ನನಗೆ 6 ಕಾರ್ಬನ್ ಇರಬೇಕು. 6 ಕಾರ್ಬನ್ ಇರೋ ಅಂಥ ಎನ್ ಆಲ್ಕೇನ ನಾವು ಏನಂತ ಕರಿತೀವಿ? ಎಕ್ಸೇನ್ ಅಂತ ಕರಿತೀವಿ. ಏನು ಎಕ್ಸೇನು? ಎನ್ ಎಕ್ಸೇನ್ ಅಂತ ಕರಿತೀವಿ. ಓಕೆ, ಸೊ ಎನ್ ಎಕ್ಸೇನ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ? ಅಲ್ಲಿಗೆ 6 ಕಾರ್ಬನ್ ಇರುತ್ತೆ. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ದ ಆಲ್ಕೇನ್? CnH2n+2. ಸೊ ಅಲ್ಲಿಗೆ C6 ತೊಗೊಂಡಿದ್ದೀನಿ ಅಂತಂದರೆ ಹೈಡ್ರೋಜನ್ ಎಷ್ಟಿರಬೇಕು? 6 2 12, 12 + 2 ಎಷ್ಟಾಗುತ್ತೆ? 14 ಆಗುತ್ತೆ. ಓಕೆ, ಇದನ್ನು ನಾನು ಎನ್ ಆಲ್ಕೇನ್ ಅಂತಂದರೆ ಏನು? ಸ್ಟ್ರೈಟ್ ಚೈನ್ ಅಂತ ಅಲ್ವಾ? ಸೊ ಎಷ್ಟು ಕಾರ್ಬನ್ ಬರಬೇಕು ಇಲ್ಲಿ? ಸೊ 6 ಕಾರ್ಬನ್ ಬರ್ಕೋಬೇಕು. 6 ಕಾರ್ಬನ್ ಬರ್ಕೊಂಡು ನಿಮ್ಗೆ ಗೊತ್ತಿದೆ ಟರ್ಮಿನಲ್ ಏನು ಮಾಡಬೇಕು ನಾವು? CH3 ಬರಿಬೇಕು. ಸೊ ಇನ್ ಬಿಟ್ವೀನಲ್ಲಿರೋ ಅಂಥದಕ್ಕೆ ಯಾವುದಕ್ಕೆ? ಎನ್ ಎಕ್ಸೇನ್. ಎನ್ ಇದ್ದರೆ ಮಾತ್ರ ಈ ಥರ. ಓಕೆ, ಸೊ ನೆಕ್ಸ್ಟು ಇನ್ ಬಿಟ್ವೀನಲ್ಲಿರೋದಕ್ಕೆ ಏನು ಮಾಡಬೇಕು? CH2 ಬರಿಬೇಕು ನಾವು. ಓಕೆ, ಇದನ್ನು ನಾವೇನಂತ ಕರಿತೀವಿ? ಎನ್ ಎಕ್ಸೇನ್ ಅಂತ ಕರಿತೀವಿ. ಇದು ರಿಯಾಕ್ಟೆಂಟ್ ಆಯಿತು. ಪ್ರಾಡಕ್ಟ್ ಏನಾಗಬೇಕು ಗೊತ್ತಾ ನನಗೆ? ಪ್ರಾಡಕ್ಟು ಬೆನ್ಸಿನ್ ರಿಂಗ್ ಆಗಬೇಕು. ಅಂದರೆ ಈ ಥರ ಒಂದು ಸೈಕ್ಲೋ ಎಕ್ಸೇನ್ ತೊಗೋಬೇಕು. ಅದ್ರ ಜೊತೆಗೆ 3
ಡಬಲ್ ಬಾಂಡ್ ಏನಾಗಿರುತ್ತೆ ಆಲ್ಟರ್ನೇಟ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ ಬೆನ್ಝೀನ್ ಅಂತ ಕರಿತೀವಿ. ಸೊ ಈ ಬೆನ್ಝೀನಲ್ಲೂ ಎಷ್ಟಿರುತ್ತೆ 6 ಕಾರ್ಬನ್ ಇರುತ್ತೆ. ಓಕೆ, ರಿಯಾಕ್ಟೆಂಟ್ ಗೊತ್ತಾಯಿತು, ಪ್ರಾಡಕ್ಟ್ ಗೊತ್ತಾಯಿತು. ಬಟ್ ಇವಾಗ ಹೇಗೆ ಬರಿಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ NHN ನಾನು ಹಿಂಗೆ ಸ್ಟ್ರೈಟಾಗೆ ಬರ್ಕೊಬಿಡ್ಲಾ. ಸೊ NHN ಅಂತಂದರೆ ಬ್ರಾಂಚಸ್ ಇಲ್ಲ ಅಂತ ಅಷ್ಟೇ ಅದು ಮೀನಿಂಗು. ಸೊ ನನಗೇನಾಗುತ್ತೆ ಸೈಕ್ಲಿಕ್ ಫಾರ್ಮಲ್ಲಿ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಬರಿಬೇಕಾದ್ರೆ ನೋಡಿ CH3 ಓಕೆ ಟರ್ಮಿನಲಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿ CH2. ಸೊ ನೆಕ್ಸ್ಟ್ ಏನು ಮಾಡ್ತೀವಿ CH2, ಅಲ್ಲಿಗೆ 3 ಕಾರ್ಬನ್ಸ್ ಆಯಿತು. ಸೊ ದಿಸ್ ಇಸ್ ದ 4 ನೋಡಿ ಎಕ್ಸಾಕ್ಟಾಗಿ CH3ಗೆ ಆಪೋಸಿಟಾಗಿ ಬರಿತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲೊಂದು CH2 ಬರಿತೀನಿ, 5 ಆಯಿತು. ಸೊ ಇಲ್ಲಿ 6 ಬರಿತೀನಿ. ನೀವು ನೆನ್ಪಿಟ್ಕೋಬೇಕು ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ ಇದು ಎಕ್ಸಾಕ್ಟ್ ಆಪೋಸಿಟ್ ಇದೆ. ಈ CH2 CH3 ಆಪೋಸಿಟ್ ಇದೆ, ಈ CH2 ಆಪೋಸಿಟ್ ಇದೆ. ಸೊ ಈ ಥರ ಏನು ಮಾಡಿ ನೀವು ಬರ್ಕೊಳ್ಳಿ. ಓಕೆ, ಆವಾಗ ಬೆನ್ಝೀನ್ದು ರಿಯಾಕ್ಷನ್ಸ್ ನೀಟಾಗಿ ಗೊತ್ತಾಗುತ್ತೆ ಅಂತ ಅಷ್ಟೇ. ಸೊ ಇದಾದಮೇಲೆ ಏನು ಮಾಡಬೇಕು ನಾವು ಒಂದು ಆ್ಯರೋ ಮಾರ್ಕ್ ಬರಿಬೇಕು. ಓಕೆ, ಒಂದು ಆ್ಯರೋ ಮಾರ್ಕ್ ಬರ್ಕೋಬೇಕು. ಆ್ಯರೋ ಮಾರ್ಕ್ ಕೆಳಗಡೆ ಏನು ಬರಿತೀನಿ ಅಂತಂದರೆ ನಾನು ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ 600 ಡಿಗ್ರಿ ಸೆಲ್ಸಿಯಸ್. ಓಕೆ, ಎಷ್ಟು ಪ್ರೆಷರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ ನಾನು 10 to 20 ಅಟ್ಮಾಸ್ಫಿಯರು. ಸೊ ಇದ್ರ ಜೊತೆಗೆ ಯಾವುದಾದ್ರೂ ಒಂದು. ಸೊ ನಾನೇನು ಮಾಡ್ತೀನಿ ಇಲ್ಲಿ ವೆನೆಡಿಯಮ್ ತೊಗೊತೀನಿ V2O5. ಓಕೆ, ವೆನೆಡಿಯಮ್ ಪೆಂಟಾಕ್ಸೈಡ್. ಸೊ ಅದ್ರ ಜೊತೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಏನು ಬರಬೇಕು ಪ್ರಾಡಕ್ಟು ಬೆನ್ಝೀನ್ ರಿಂಗ್ ಬರಬೇಕು. ಬೆನ್ಝೀನ್ ರಿಂಗ್ ಅಂತಂದರೆ ರಿಂಗು ಎಷ್ಟು ಇದಿರುತ್ತೆ ಕಾರ್ಬನ್ ಇರುತ್ತೆ 6 ಕಾರ್ಬನ್ ಇರುತ್ತೆ. ಓಕೆ, ಸೊ ಈಚ್ ಕಾರ್ನರು ಸಹ ಒಂದೊಂದು ಕಾರ್ಬನ್ನ ಇಂಡಿಕೇಟ್ ಮಾಡುತ್ತೆ. ಅದ್ರ ಜೊತೆಗೆ ಡಬಲ್ ಬಾಂಡ್ ಏನಂತ ಹೇಳಿದ್ದೆ ನಾನು. ಸೊ ಫಸ್ಟು ಇಲ್ಲೊಂದು ಡಬಲ್ ಬಾಂಡ್ ಬರೆದ್ರೆ ನಾನು ಕಾಂಜುಗೇಟೆಡ್ ಡಬಲ್ ಬಾಂಡ್ ಅಂತ ಕರಿತೀವಿ ನಾವು. ಸೊ ಡಬಲ್ ಬಾಂಡ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಬಾಂಡ್ ಬರಬೇಕು. ನೆಕ್ಸ್ಟ್ 2 ಕಾರ್ಬನ್ಗೆ ಮತ್ತೆ ಡಬಲ್ ಬಾಂಡ್ ಬರೀತೀವಿ, ಮತ್ತೆ ಸಿಂಗಲ್ ಬಾಂಡು, ಮತ್ತೆ ಡಬಲ್ ಬಾಂಡ್, 3 ಡಬಲ್ ಬಾಂಡ್. ಇದನ್ನು ಬೆನ್ಝೀನ್ ಅಂತ ಕರಿತೀವಿ. ಸೊ ಈ ಬೆನ್ಝೀನಲ್ಲಿ ನೋಡೋಣ ಇವಾಗ. ಸೊ ನೋಡಿ ಇದರಲ್ಲಿ ಎಷ್ಟು ಕಾರ್ಬನ್ ಇತ್ತು 6 ಕಾರ್ಬನ್ ಇತ್ತು. ಓಕೆ, ಕಾರ್ಬನ್ ಎಷ್ಟಿತ್ತು 6. ಸೊ ನೆಕ್ಸ್ಟು ಹೈಡ್ರೋಜನ್ ಎಷ್ಟಿತ್ತು ನಮಗೆ 14 ಹೈಡ್ರೋಜನ್ ಇತ್ತು. ಬಟ್ ಇಲ್ಲಿ ಎಷ್ಟಿರುತ್ತೆ ಅಂತಂದರೆ ನೋಡಿ ಕಾರ್ಬನು 6 ಇರುತ್ತೆ, ಹೈಡ್ರೋಜನು ಸಹ 6 ಇರುತ್ತೆ. ಈಚ್ ಕಾರ್ಬನ್ಗೆ ಆಲ್ರೆಡಿ 3 ಬಾಂಡ್ಸ್ ಇದೆ ಅಲ್ವಾ. ಇನ್ನು ಉಳ್ಕೊಳ್ಳೋದು ಒಂದೇ ಒಂದು ಬಾಂಡು, ಅದು ಹೈಡ್ರೋಜನ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಒಂದೊಂದು ಕಾರ್ಬನ್ಗೆ ಒಂದೊಂದು ಹೈಡ್ರೋಜನ್ ಇರುತ್ತೆ. ಸೊ 6 ಕಾರ್ಬನ್ ಅಂತಂದರೆ ಅಲ್ಲಿಗೆ ಎಷ್ಟಿರುತ್ತೆ 6 ಹೈಡ್ರೋಜನ್ ಬರುತ್ತೆ. ಸೊ ನಾನು ಉಳ್ಕೊಂಡಿದ್ದೀನಿ ಎಷ್ಟು ಹೈಡ್ರೋಜನ್ ಉಳ್ಕೊಂತು ನನಗೆ ನೋಡಿ. ಸೊ 14ಅಲ್ಲಿ 6 ಹೋದರೆ 8 ಹೈಡ್ರೋಜನ್ ಉಳ್ಕೊಂತು. ಎಷ್ಟು ಉಳ್ಕೊಂತು 8 ಹೈಡ್ರೋಜನ್ ಉಳ್ಕೊಂತು. ಇಲ್ಲಿ ಏನಂತ ಹೇಳ್ಕೊಟ್ಟಿದ್ದೆ ನಾನು, ಈ ರಿಯಾಕ್ಷನ್ ಜೊತೆಗೆ ಇನ್ನೊಂದು ರಿಯಾಕ್ಷನ್ಸ್ ಯಾವುದಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಡಿಹೈಡ್ರೋಜಿನೇಷನ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಡಿಹೈಡ್ರೋಜಿನೇಷನ್ ಅಂತಂದರೆ ಏನು ಬರಿಬೇಕು ಅಲ್ಲಿಗೆ H2 ಬರಿಬೇಕು. ಓಕೆ, ರಿಮೂವ್ ಆಗುತ್ತೆ ಅಂತ. ಸೊ ಎಷ್ಟು H2 8 ಉಳ್ಕೊಂಡಿದೆ ಅಂತಂದರೆ 4 2s ಎಷ್ಟಾಗುತ್ತೆ 8 ಆಗುತ್ತೆ. ಓಕೆ, ದಿಸ್ ಇಸ್ ದ ರಿಯಾಕ್ಷನ್ಸ್. ಈ ಥರ ರಿಯಾಕ್ಷನ್ಸ್ ಬರೋದು ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ ರಿಯಾಕ್ಷನ್ಸ್ ವಿತ್ ಸ್ಟೀಮ್ ಅಂತಂದರೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಯಾವುದ್ರ ವಾಟರ್ ಅಂತಂದರೆ ರಿಯಾಕ್ಟೆಂಟಲ್ಲಿ ಒಂದೇನಾಗಿರುತ್ತೆ ವಾಟರ್ ಆಗೋಗಿರುತ್ತೆ. ಮೀಥೇನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್ ಅಟ್ 1000 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಮೀಥೇನು ವಾಟರ್ ಜೊತೆಗೆ ರಿಯಾಕ್ಟೆಡ್ ಆಗ್ತಾ ಇದೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡಬೇಕು 1000 ಡಿಗ್ರಿ ಸೆಲ್ಸಿಯಸ್ ಜೊತೆಗೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್. ಇಲ್ಲಿ ಕೆಟಲಿಸ್ಟು ಸಹ ಪ್ರೆಸೆಂಟ್ ಇರಬೇಕು. ಯಾವ ಕೆಟಲಿಸ್ಟ್ ನಿಕಲ್ ಟು ಗಿವ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಸೊ ಇದ್ರ ಜೊತೆಗೆ ರಿಯಾಕ್ಟ್ ಆಗ್ತಾ ಇದ್ದಂಗೆ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಗೊತ್ತಾ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಅಂತಂದರೆ ಸಿ, ಮಾನೋ ಅಂತಂದರೆ ಒಂದು, ಆಕ್ಸೈಡ್ ಅಂತಂದರೆ ಇಲ್ಲಿ CO ಕಾರ್ಬನ್ ಮೊನಾಕ್ಸೈಡ್ ಅಂತ ಕರಿತೀವಿ, ಜೊತೆಗೆ ಹೈಡ್ರೋಜನ್. ಓಕೆ, ಸೊ ಮೀಥೇನ್ ಇರೋದು ಏನಾಗಿ ಕನ್ವರ್ಷನ್ ಆಯಿತು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಆಗಿ ಕನ್ವರ್ಷನ್ ಆಯಿತು. ಸೊ ಟೆಂಪ್ರೇಚರ್ ಎಷ್ಟು ನಾವು ಮೇಂಟೈನ್ ಮಾಡಬೇಕಾಗಿತ್ತು 1000 ಡಿಗ್ರಿ ಸೆಲ್ಸಿಯಸ್ ಜೊತೆಗೆ ಯಾವ ಕೆಟಲಿಸ್ಟ್ ಇರಬೇಕು ನಮಗೆ ನಿಕಲ್ ಕೆಟಲಿಸ್ಟು ಪ್ರೆಸೆಂಟ್ ಇರಬೇಕು. ಓಕೆ, ಹಾಗಾದರೆ ರಿಯಾಕ್ಷನ್ಸ್ ಹೇಗೆ ಬರೆಯೋದು ರಿಯಾಕ್ಷನ್ಸ್ ಬರೆಯೋಣ ಇವಾಗ. ಓಕೆ, ಸ್ಟಾರ್ಟ್ ಮಾಡೋಣ ರಿಯಾಕ್ಷನ್ಸು. ಫಸ್ಟ್ ಏನು ಮಾಡಬೇಕು ನಾನು ಮೀಥೇನ್ ಬರಬೇಕು. ಮೀಥೇನ್ ಫಾರ್ಮುಲಾ ಏನು CH4. ಆದರೂ ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೆ ಸ್ಟೀಮ್ ಜೊತೆಗೆ. ಸ್ಟೀಮ್ಗೆ ವಾಟರ್ H2O ಅಂತ ಬರಿಬೇಕು. ಅದಾದಮೇಲೆ ಏನು ಬರಿಬೇಕು ಅಂತಂದರೆ ಒಂದು ಆ್ಯರೋ ಮಾರ್ಕ್ ಬರಿಬೇಕು. ಓಕೆ, ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತಂದರೆ ನೋಡಿ ನಿಕಲ್ ಅಂತಂದರೆ ಕ್ಯಾಪಿಟಲ್ N. ಓಕೆ, ಸ್ಮಾಲ್ ಲೆಟರ್ I ಜೊತೆಗೆ 1000 ಡಿಗ್ರಿ ಸೆಲ್ಸಿಯಸ್. ಈ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರ್ತೀವಿ ಅಲ್ವಾ, ಕೆಳಗಡೆ ಏನು ಮಾಡಿರಿ ಡೆಲ್ಟಾ ಅಂತ ಬರೀರಿ, ಅಂದರೆ ಹೀಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಪ್ರಾಡಕ್ಟ್ ಏನೇನು ಬರುತ್ತೆ ಅಂತ ಗೊತ್ತಿದೆ ನನಗೆ ಕಾರ್ಬನ್ ಮೊನಾಕ್ಸೈಡು ಪ್ಲಸ್ ಅದ್ರ ಜೊತೆಗೆ ಹೈಡ್ರೋಜನ್ ಪ್ರಾಡಕ್ಟಾಗಿ ಬರುತ್ತೆ. ಸೊ ಕಾರ್ಬನ್ ಬ್ಯಾಲೆನ್ಸ್ ನೋಡೋದಾದರೆ ಕಾರ್ಬನ್ ಎರಡು ಕಡೆನೂ 1 ಇದೆ. ಬಟ್ ಹೈಡ್ರೋಜನ್ ಏನಾಗಿದೆ ನೋಡಿ, ಸೊ ಲೆಫ್ಟ್ ಸೈಡಲ್ಲಿ 4 5 6 ಇದೆ, ಬಟ್ ರೈಟ್ ಸೈಡಲ್ಲಿ ಏನಾಗಿದೆ 2 ಇದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಇಲ್ಲಿ ಅಂತಂದರೆ 3 ಬರಿಬೇಕು, 3 ಹೈಡ್ರೋಜನ್. ಸೊ ಆಕ್ಸಿಜನ್ ಲೆಫ್ಟಲ್ಲೂ ಒಂದಿದೆ ರೈಟಲ್ಲೂ ಒಂದಿದೆ. ಸೊ ದಿಸ್ ಇಸ್ ದ ರಿಯಾಕ್ಷನ್ಸ್. ಈ ಥರ ರಿಯಾಕ್ಷನ್ಸ್ ಬರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ದ
ಪ್ರೊಡಕ್ಷನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಹೈಡ್ರೋಜನ್ ಗ್ಯಾಸ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ ಈ ರಿಯಾಕ್ಷನ್ಸನ್ನು. ಸೊ ಮೀಥೇನು ಸ್ಟೀಮ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಇದು ವಾಟರ್ ಅಲ್ಲ, ಇಲ್ಲಿ ಏನಂತ ಬರೀಬೇಕು ನಾವು ಸ್ಟೀಮ್ ಅಂತ ಬರೀಬೇಕು. ಸ್ಟೀಮ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ ಅಟ್ 1000 ಡಿಗ್ರಿ ಸೆಲ್ಸಿಯಸ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಟು ಗಿವ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಓಕೆ, ದಿಸ್ ಇಸ್ ದ ರಿಯಾಕ್ಷನ್ಸ್ ವಿತ್ ಸ್ಟೀಮ್. ಸೊ ನೆಕ್ಸ್ಟ್ ರಿಯಾಕ್ಷನ್ಸ್ ಹೋಗೋಣ. ಲಾಸ್ಟ್ ರಿಯಾಕ್ಷನ್ಸ್ ದಟ್ ಇಸ್ ದ ಪೈರೋಲಿಸಿಸ್. ಈ ಪೈರೋಲಿಸಿಸ್ನ ಕ್ರ್ಯಾಕಿಂಗ್ ಅಂತಲೂ ಕರಿತೀವಿ. ಪೈರೋಲಿಸಿಸ್ ಅಂತಂದರೆ ಏನು ಅಂತಂದರೆ ಹೈಯರ್ ಆಲ್ಕೇನ್ಸ್ ತೊಗೊಂಡು ನಾವು ಹೀಟ್ ಮಾಡಿದಾಗ, ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದಾಗ ಅದು ಡಿಕಂಪೋಸ್ ಆಗಿ ಲೋವರ್ ಆಲ್ಕೇನ್ಸ್ ಅಥವಾ ಆಲ್ಕೀನ್ಸ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಅಂಥ ಡಿಕಂಪೋಸಿಷನ್ನ ಪೈರೋಲಿಸಿಸ್ ಅಂತ ಕರಿತೀವಿ ಅಥವಾ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಹೈಯರ್ ಆಲ್ಕೇನ್ಸ್ ಅಂದರೆ ಫಾರ್ ಎಕ್ಸಾಂಪಲು ನಾನು ಎಕ್ಸೇನ್ ತೊಗೊಂಡಾಗ ಕಾರ್ಬನ್ ಎಷ್ಟು ಇರುತ್ತೆ, C6 ಇರುತ್ತೆ. ಅದು ಬ್ಯೂಟೇನ್ ಆಗಿ ಕನ್ವರ್ಷನ್ ಆಗ್ಬೋದು C4 ಆಗಿ, ಅಥವಾ ಈಥೇನ್ ಆಗಿ ಕನ್ವರ್ಷನ್ ಆಗ್ಬೋದು C2 ಆಗಿ. ಅಂದರೆ ಕನ್ವರ್ಷನ್ ಅನ್ನೋದಕ್ಕಿಂತ ಡಿಕಂಪೋಸ್ ಅಂತಂದ್ರೆ ಡಿವೈಡ್ ಆಗೋದು. ಓಕೆ, ಈ ಥರ ಲೋವರ್ ಆಲ್ಕೇನ್ಸ್ ಅಥವಾ ಆಲ್ಕೀನ್ ಆದರೂ ಆಗ್ಬೋದು. ಆಲ್ಕೀನ್ ಅಂತಂದರೆ ಏನು, ಪ್ರೊಪೀನ್ ಆಗ್ಬೋದು, ಅಂದರೆ ಕಾರ್ಬನ್ ಡಬಲ್ ಬಾಂಡ್ ಇರೋ ಅಂಥದ್ದು. ಸೊ ಸಚ್ ಡಿಕಂಪೋಸ್, ಈ ಥರ ಡಿಕಂಪೋಸಿಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಪೈರೋಲಿಸಿಸ್ ಅಥವಾ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಇನ್ನೊಂದ್ಸರಿ ಹೇಳಿ, ಪೈರೋಲಿಸಿಸ್ ಅಂತಂದ್ರೇನು, ಹೈಯರ್ ಆಲ್ಕೇನ್ಸ್ ಆನ್ ಹೀಟಿಂಗ್ ಟು ಹೈ ಟೆಂಪ್ರೇಚರ್ ಡಿಕಂಪೋಸ್ ಇನ್ ಟು ಲೋವರ್ ಆಲ್ಕೇನ್ಸ್ ಆರ್ ಆಲ್ಕೀನ್ಸ್ ಎಕ್ಸೆಟ್ರಾ. ಸಚ್ ಡಿಕಂಪೋಸಿಷನ್ ರಿಯಾಕ್ಷನ್ ಈಸ್ ನೌನ್ ಆ್ಯಸ್ ಪೈರೋಲಿಸಿಸ್ ಆರ್ ಕ್ರ್ಯಾಕಿಂಗ್. ಓಕೆ, ಈ ಪೈರೋಲಿಸಿಸ್ ಅಥವಾ ಕ್ರ್ಯಾಕಿಂಗ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಪೈರೋಲಿಸಿಸ್ ಆರ್ ಕ್ರ್ಯಾಕಿಂಗ್ is used in the manufacturing of petrol from heavy oil. So heavy oil na ನಾವು ಹೆವಿ ಆಯಿಲ್ ಯೂಸ್ ಮಾಡಿ ಪೆಟ್ರೋಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅಂಥ ಪ್ರೋಸೆಸ್ಸಲ್ಲಿ ನಾವು ಈ ಕ್ರ್ಯಾಕಿಂಗನ್ನು ಯೂಸ್ ಮಾಡ್ತೀವಿ. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಎಕ್ಸಾಂಪಲ್ ಯಾವ್ದು ತೊಗೊತಾ ಇದ್ದೀನಿ ಅಂತಂದರೆ ಎಕ್ಸೇನ್ ತೊಗೊತಾ ಇದ್ದೀನಿ. ಸೊ ಎಕ್ಸೇನ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ, 6 ಕಾರ್ಬನ್ ಇರುತ್ತೆ. ಸೊ 6 ಕಾರ್ಬನ್ ಇರುತ್ತೆ ಅಂದರೆ ಅಲ್ಲಿಗೆ ಹೈಡ್ರೋಜನ್ ಎಷ್ಟಿರಬೇಕು, 6 2s 12, 12 + 2 14 ಹೈಡ್ರೋಜನ್ ಇರಬೇಕು. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ C6H14 ತೊಗೊತಾ ಇದ್ದೀನಿ. ಇದನ್ನ ಏನಂತ ಕರಿತೀವಿ, ಎಕ್ಸೇನ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಇದನ್ನು ಹೀಟ್ ಮಾಡೋಣ. ಒಂದು ಹ್ಯಾರೋ ಮಾರ್ಕ್ ಬರ್ಕೊಬಿಡಬೇಕು ಇಲ್ಲಿ. ಸೊ ಹ್ಯಾರೋ ಮಾರ್ಕ್ ಬರ್ಕೊಂಡು ಈ ಹ್ಯಾರೋ ಮಾರ್ಕ್ ಮೇಲೆ ಎಷ್ಟು ಟೆಂಪ್ರೇಚರಲ್ಲಿ ಹೀಟ್ ಮಾಡಬೇಕು ಅಂತಂದರೆ ನೋಡಿ 773 ಕೆಲ್ವಿನಲ್ಲಿ ಹೀಟ್ ಮಾಡೋದು. 773 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಓಕೆ, ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಇಲ್ಲಿ 3 ಆರೋ ಮಾರ್ಕ್ ಹಾಕೊಬಿಡೋಣ. ಓಕೆ, 3 ಟೈಪ್ಸ್ ಆಫ್ ಪ್ರಾಡಕ್ಟ್ ವಿ ಕ್ಯಾನ್ ಗೆಟ್ ಆ್ಯಕ್ಚುಲಿ. ನೋಡಿ 3. ಓಕೆ, ಫಸ್ಟ್ ಒಂದು ತೊಗೊಳ್ಳೋಣ. ಎಕ್ಸೇನ್ ಇರೋದೇನಾಗುತ್ತೆ ಅಂತಂದರೆ ಸೈಕ್ಲೋ ಎಕ್ಸೇನ್ ಆಗಿ ಕನ್ವರ್ಷನ್ ಆಗುತ್ತೆ. ಸೈಕ್ಲೋ ಎಕ್ಸೇನ್. ಸೊ ಸೈಕ್ಲೋ ಎಕ್ಸೇನ್ ಅಂತಂದರೆ ಏನು? ಸೊ ನೋಡಿ, ಸೈಕ್ಲೋ ಎಕ್ಸೇನ್ ಅಂತಂದರೆ 6 ಮೆಂಬರ್ಡ್ ರಿಂಗ್ ಬರಿಬೇಕು ಅಂತ ಅರ್ಥ. ಸೊ 6 ಮೆಂಬರ್ಡ್ ರಿಂಗ್ ಈ ಥರ ಬರಿತೀನಿ ನಾನು. ಓಕೆ, ಇದನ್ನು ಸೈಕ್ಲೋ ಎಕ್ಸೇನ್ ಅಂತೀವಿ. ಕಾರ್ಬನ್ ಮಧ್ಯೆ ಏನಾಗಿರುತ್ತೆ, ಸಿಂಗಲ್ ಬಾಂಡೇ ಇರುತ್ತೆ. ಈಚ್ ಕಾರ್ಬನ್ ಎಷ್ಟು ಕಾರ್ಬನ್ ಇದೆ ನೋಡಿ. ಸೊ ಈಚ್ ಕಾರ್ನರು ಸಹ ಒಂದೊಂದು ಕಾರ್ಬನ್ನ ಇಂಡಿಕೇಟ್ ಮಾಡುತ್ತೆ. ಅಲ್ಲಿಗೆ ಎಷ್ಟಿದೆ, 6 ಕಾರ್ಬನ್ ಪ್ರೆಸೆಂಟ್ ಇದೆ. ಬಟ್ ಈಚ್ ಕಾರ್ಬನಲ್ಲಿ ಎಷ್ಟು ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ ಅಂತಂದರೆ, ಸೊ ನೋಡಿ, ಒಂದು ಕಾರ್ಬನಲ್ಲಿ ಆಲ್ರೆಡಿ ಏನಾಗಿದೆ, 2 ಬಾಂಡ್ ಆಲ್ರೆಡಿ ಪ್ರೆಸೆಂಟ್ ಇದೆ ಅಲ್ವಾ. ಸೊ 2 ಬಾಂಡ್ ಪ್ರೆಸೆಂಟ್ ಇದೆ ಅಂತಂದರೆ ಇನ್ನು ಉಳ್ಕೊಂಡಿದೆ ಎಷ್ಟು, 2 ಬಾಂಡು. ಸೊ 2 ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಅಂದರೆ ಈಚ್ ಕಾರ್ಬನಲ್ಲಿ 2 ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಅಂದರೆ C6 ಆಯಿತು. ಆಗಲೇ ಹೈಡ್ರೋಜನ್ ಎಷ್ಟಾಗುತ್ತೆ, 6 2s ಎಷ್ಟು 12 ಹೈಡ್ರೋಜನ್ ಇರುತ್ತೆ. ಅಲ್ಲಿಗೆ ಸೈಕ್ಲೋ ಎಕ್ಸೇನ್ ಫಾರ್ಮುಲಾ ಏನಂತ ಬರೀತೀರಾ ನೀವು, C6 ಓಕೆ H12 ಅಂತ ಬರಿಬೇಕು. ಸೊ ನೆಕ್ಸ್ಟ್ ಪ್ಲೇಸ್ ಇನ್ನು ಎಷ್ಟು ಹೈಡ್ರೋಜನ್ ಉಳ್ಕೊಂತ, 2 ಹೈಡ್ರೋಜನ್ ಉಳ್ಕೊಂತಲ್ವ. ಸೊ ಅದನ್ನೇ H2 ಅಂತ ಬರಿಬೇಕು, ಹೈಡ್ರೋಜನ್. ಓಕೆ, ಇದು ಒಂದು ಟೈಪ್ ಡಿಕಂಪೋಸಿಷನ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಟೈಪ್ ಡಿಕಂಪೋಸಿಷನಲ್ಲಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ C6 ಇದೆ ಅಲ್ವಾ, ಕಾರ್ಬನ್ ಎಷ್ಟಿದೆ, 6 ಕಾರ್ಬನ್ನ 4 ಕಾರ್ಬನ್ನು ಮತ್ತು ಇನ್ನೂ ಒಂದು 2 ಕಾರ್ಬನ್ ಆಗಿ ಡಿವೈಡ್ ಮಾಡ್ಕೊತೀನಿ. ಒಂದು 4 ಕಾರ್ಬನ್ನು ಮತ್ತು ಇನ್ನೊಂದು ಡಿಕಂಪೋಸ್ ಆಗಿ 2 ಕಾರ್ಬನ್, ಆವಾಗ ಟೋಟಲಾಗಿ 6 ಆಯಿತು. ಸೊ ಎರಡೂ ಸಹ ಆಲ್ಕೇನೇ ಆಗಿರುತ್ತೆ. ಅಂದರೆ ಸೊ ಇದೇನಾಗಿರುತ್ತೆ, ಬ್ಯೂಟೇನ್. ಓಕೆ, ಸೊ ಇದೇನಾಗಿರುತ್ತೆ ನಿಮಗೆ ಎನ್ ಬ್ಯೂಟೇನು. ಸೊ ಇನ್ನೊಂದು ಏನಾಗಿರುತ್ತೆ ಅಂತಂದರೆ ಈಥೇನ್. ಓಕೆ, ಸೊ ಬ್ಯೂಟೇನ್ದು ಫಾರ್ಮುಲಾ ಏನು ಬರುತ್ತೆ, ಅಲ್ಲಿಗೆ C4 H ಹೈಡ್ರೋಜನ್ ಎಷ್ಟಿರುತ್ತೆ, 4 2s ಎಷ್ಟು 8 8 2 10 ಆಯಿತು. ಸೊ ಕಾರ್ಬನ್ಗೆ C2, ಈಥೇನ್ಗೆ ಏನಾಗುತ್ತೆ C2, ಹೈಡ್ರೋಜನ್ ಎಷ್ಟಾಗುತ್ತೆ 2 2s 4 4 + 2 6. ಓಕೆ, ಟೋಟಲಾಗಿ ಮಾಡಿದ್ರೆ ನೋಡಿ 6 ಕಾರ್ಬನ್ ಆಯಿತು. ಅಂದರೆ ಹೈಡ್ರೋಜನ್ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಸೊ ಬ್ಯೂಟೀನ್ ತೊಗೊಳ್ಳೋಣ ನಾವು. ಬ್ಯೂಟೀನ್. ಸೊ ಬ್ಯೂಟೀನ್ ಫಾರ್ಮುಲಾ ಏನು ಬರುತ್ತೆ, CnH2n ಅಂತಂದರೆ ಇಲ್ಲಿಗೆ ಏನು ಬರಿಬೇಕು ನಾವು, 8 ಬರಿಬೇಕು. ಸೊ ಇವಾಗ ನೋಡಿ, ಸೊ 4 ಕಾರ್ಬನ್ ಎಷ್ಟಾಯಿತು, 6 ಆಯಿತು, ಹೈಡ್ರೋಜನ್ 14 ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಟೈಪ್ ಡಿಕಂಪೋಸಿಷನ್ ಆಗ್ಬೋದು. ಏನು ಅಂತಂದರೆ ನೋಡಿ, ಪ್ರೊಪೀನ್
ಪ್ರೊಪೀನ್ ಫಾರ್ಮೇಷನ್ ಆಗ್ಬೋದು. ಓಕೆ, ಜೊತೆಗೆ ಈಥಿನ್ ಫಾರ್ಮೇಷನ್ ಆಗುತ್ತೆ. ಪ್ರೊಪೀನ್, ಈಥಿನ್. ಓಕೆ, ಪ್ರೊಪೀನಲ್ಲಿ ಎಷ್ಟಿರುತ್ತೆ? 3 ಕಾರ್ಬನ್ ಇರುತ್ತೆ. ಈಥೆನಲ್ಲಿ ಎಷ್ಟಾಗುತ್ತೆ? 2 ಕಾರ್ಬನ್. ಇನ್ನು ಉಳ್ಕೊಂಡಿದ್ದೇನು? 1 ಕಾರ್ಬನು. ದಟ್ ಈಸ್ ಆ್ಯಕ್ಚುಲಿ ಮೀಥೇನ್. ಓಕೆ, ಸೊ ಇನ್ನೊಂದೇನಾಗುತ್ತೆ? ಮೀಥೇನ್. ಟೋಟಲಾಗಿ 6 ಆಗಬೇಕು ನನಗೆ. ಡಿಕಂಪೋಸ್ ಆದಾಗ 6 ಕಾರ್ಬನ್ ಆಗಬೇಕು. ಓಕೆ, ಸೊ ನೆಕ್ಸ್ಟು ಮೀಥೇನ್. ಸೊ ನೆಕ್ಸ್ಟು ಪ್ರೊಪೀನ್ ಯಾವ ಥರ ಬರೀತೀರಾ ನೋಡಿ. ಫಾರ್ಮುಲಾ ಏನು? CnH2n ಅಂತಂದರೆ ಇವಾಗ ಕಾರ್ಬನಲ್ಲಿ ಪ್ರೊಪೀನ್ ಅಂತಂದರೆ C3 ಬಂತು. ಸೊ H ಏನಾಗುತ್ತೆ? 6 ಆಗುತ್ತೆ. ಈಥಿನ್ ಅಂತಂದರೆ ಎಷ್ಟಾಗುತ್ತೆ? C2. ಸೊ ಹೈಡ್ರೋಜನ್ ಎಷ್ಟಾಗುತ್ತೆ? 4 ಆಗುತ್ತೆ. 2 2s 4. ಸೊ ಮೀಥೇನಲ್ಲಿ ಏನಾಗುತ್ತೆ? 1 ಕಾರ್ಬನ್. ಹೈಡ್ರೋಜನ್ ಎಷ್ಟಾಗುತ್ತೆ? 4 ಆಗುತ್ತೆ. ನೋಡಿ, ಕಾರ್ಬನ್ ಎಲ್ಲ ಆ್ಯಡ್ ಮಾಡಿದ್ರೆ ಕಾರ್ಬನ್ ಎಷ್ಟಾಯಿತು? 6 ಆಯಿತು. ಸೊ ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ 6 + 4 10, 10 + 4 14 ಕರೆಕ್ಟ್ ಆಯಿತು. ಸೊ ಈ ಥರ ಆಗುತ್ತೆ. ಈ ಥರ ಏನಾಗುತ್ತೆ? ಡಿಕಂಪೋಸ್ ಆಗೋದಕ್ಕೆ ನಾವು ಪೈರೋಲಿಸಿಸ್ ಅಥವಾ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಅಂಥ ಎಲ್ಲ ರಿಯಾಕ್ಷನ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೆನ್ಸು ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.